ದಯವಿಟ್ಟು ಕೊಡಚಾದ್ರಿ ಬೆಟ್ಟಕ್ಕೆ ಹೋದಾಗ ಈ ಒಂದು ಅಂಶವನ್ನ ಗಮನಿಸಿ. ಒಂದು ಲೆಕ್ಕದಲ್ಲಿ ದಿಲ್ಲಿಯ ಕಂಬಕ್ಕಿಂತ ನಮ್ಮ ಕೊಡಚಾದ್ರಿಯ ಕಂಬ ಶ್ರೇಷ್ಠ ಅಂತ ಹೇಳ್ತೇನೆ. ಒಬ್ಬ ಮನುಷ್ಯ ಯಾವ್ದಾದ್ರು ವಿಷಯದ ಬಗ್ಗೆ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಇಲ್ಲ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬಾ ಅಧ್ಯಯನ ಮಾಡ್ಬೇಕು ಅಂದ್ರೆ ಲೈಬ್ರರಿಗೆ ಹೋಗೋದು ತುಂಬಾನೇ ಸಹಜ. ಬಟ್ ಇವತ್ತು ನನಗೆ ಅನುಭವ ಆಗ್ತಾ ಇರೋದು ಒಂದು ಸಣ್ಣ ಲೈಬ್ರರಿ ನನ್ನ ಮುಂದೆ ಕೂತಿದೆ ಅಂತ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂತ ಚಿನ್ನದ ಆಭರಣಗಳು ಏನಿವೆ, ಆ ಆಭರಣಗಳು ನಿರ್ಮಾಣವಾದದ್ದು ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ನಿರ್ಮಿಸಿದವರಲ್ಲಿ ನಮ್ಮ ಕನ್ನಡಿಗರು ಇದ್ದಾರೆ. ಒಬ್ಬ ಮನುಷ್ಯ ಯಾವ್ದಾದ್ರು ವಿಷಯದ ಬಗ್ಗೆ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಇಲ್ಲ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬಾ ಅಧ್ಯಯನ ಮಾಡ್ಬೇಕು ಅಂದ್ರೆ ಲೈಬ್ರರಿಗೆ ಹೋಗೋದು ತುಂಬಾನೇ ಸಹಜ. ಬಟ್ ಇವತ್ತು ನನಗೆ ಅನುಭವ ಆಗ್ತಾ ಇರೋದು ಒಂದು ಸಣ್ಣ ಲೈಬ್ರರಿ ನನ್ನ ಮುಂದೆ ಕೂತಿದೆ ಅಂತ. ಎಲ್ಲಿಂದ ಶುರು ಮಾಡ್ಲಿ? ಯಾವ ದೊಡ್ಡ ಮಾತನ್ನ ಹೇಳಿದ್ರಿ. ಯಾವ ಬುಕ್ ಓದ್ಲಿ ಈಗ ಈ ಲೈಬ್ರರಿಯಿಂದ ಅಂತ ನನಗೆ ಸುಮಾರು ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಆಸೆ ಇದೆ. ಬಹುಶಃ ನನ್ನ ಆಸೆ ನೋಡುಗರಲ್ಲೂ ಕೂಡ ಸುಮಾರು ಜನಕ್ಕೆ ಈ ಆಸೆ ಇರುತ್ತೆ. ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನೀವು ಶುರುವಿಗೆ ಇಂಟ್ರೊಡಕ್ಷನ್ ನಲ್ಲಿ ಒಂದು ಫ್ಯಾಕ್ಟ್ ಅನ್ನ ಇಲ್ಲ ಒಂದು ಉಪಕಥೆಯನ್ನ ತಗೋತಾ ಇದ್ರಿ. ತುಂಬಾ ಚೆನ್ನಾಗಿರ್ತಿತ್ತು. ಅದಕ್ಕೋಸ್ಕರ ಆ ಎಪಿಸೋಡ್ಗಳನ್ನ ನೋಡ್ಬೇಕಾದ್ರೆ ನಾನು ಕಾಯ್ತಾ ಇದ್ದೆ. ನನ್ಗೀಗ್ಲೂ ನನ್ನ ಚಿಕ್ಕ ವಯಸ್ಸಿನ ನಾಸ್ಟಾಲಜಿಯಾ ಫೀಲಿಂಗ್ ವೈಬ್ ಅಂತ ಏನ್ ಹೇಳ್ತಾರೆ ಅದನ್ನ ರೀಕಾಲ್ ಮಾಡ್ಕೊಂಡ್ರೆ ಒಂದು ಇಂಡಿಯಾದ ಬಗ್ಗೆ ಆಗಿರ್ಬೋದು, ಇಲ್ಲ ಒಂದು ಉಪಕಥೆ ಆಗಿರ್ಬೋದು, ಅದು ಯೋಚನೆ ಮಾಡ್ತಿತ್ತು, ಸುಮಾರು ಕಾಡ್ತಿತ್ತು. ಈಗ ಇವತ್ತು ನಿಮ್ಮನ್ನ ಕೂರಿಸ್ಕೊಂಡು ಒಂದು ಪಾಡ್ಕಾಸ್ಟ್ ಶೋನಲ್ಲಿ ನಿಮ್ ಜೊತೆ ಮಾತಾಡುವಂತಹ ಸೌಭಾಗ್ಯ ಸಿಕ್ಕಿದೆ. ಸೊ ಹಾಗಾಗಿ ನನ್ನ ಚಿಕ್ಕ ಆಸೆ ಏನು ಅಂತಂದ್ರೆ, ಒಂದು ಕನ್ನಡದ ಬಗ್ಗೆ ಇಲ್ಲ ಕರ್ನಾಟಕದ ಬಗ್ಗೆ ಒಂದು ಫ್ಯಾಕ್ಟ್ ಅನ್ನ ಅದೇ ತರ ಇಂಟ್ರಡಕ್ಷನ್ ಮೇನಲ್ಲಿ ನೀವು ಹೇಳಿದ್ರೆ ಆ ನಾಸ್ಟಾಲಜಿಯಾ ವೈಬಿಂದಾನೆ ಈ ಶೋನ ಕಂಟಿನ್ಯೂ ಮಾಡೋಣ ಅಂತ. ಇಡೀ ಜಗತ್ತಿನಲ್ಲಿ ಲೋಹ ವಿಜ್ಞಾನ ಅಂತ ಪರಿಗಣಿಸಿದರೆ, ಮೆಟಲರ್ಜಿ ಅಂತ ಪರಿಗಣಿಸಿದರೆ ಮುಂಚೂಣಿಯಲ್ಲಿ ನಿಲ್ಲುತ್ತೆ ನಮ್ಮ ಭಾರತ, ಅದರಲ್ಲೂ ಕರ್ನಾಟಕ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂತ ಚಿನ್ನದ ಆಭರಣಗಳು ಏನಿವೆ, ಆ ಆಭರಣಗಳು ನಿರ್ಮಾಣವಾದದ್ದು ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ದೊರೆತಂತಹ ಚಿನ್ನವನ್ನ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದಾಗ 11% ಬೆಳ್ಳಿ ಬೆರೆತಿರುವ ವಿಚಾರ ನಮಗೆ ಗೊತ್ತಿದೆ. ಜಗತ್ತಿನ ಎಲ್ಲಾ ಚಿನ್ನದ ಗಣಿಗಳನ್ನ ಅನ್ವೇಷಣೆ ಮಾಡಿ, ಸಂಶೋಧನೆ ಮಾಡಿ, ಅಧ್ಯಯನ ಮಾಡ್ತು ಅಂದ್ರೆ 11% ಬೆಳ್ಳಿ ಇರುವ ಚಿನ್ನ ಸಿಗೋದು ನಮ್ಮ ಕೋಲಾರದಲ್ಲಿ, ನಮ್ಮ ಹಟ್ಟಿಯಲ್ಲಿ ಮಾತ್ರ. ಹಾಗಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನರ ಜೊತೆಯಲ್ಲಿ ಕರ್ನಾಟಕದ ಇಂದಿನ ಈ ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ಯಾರಿದ್ರೋ ಅವರು ವ್ಯಾಪಾರ ವಹಿವಾಟನ್ನ, ವಾಣಿಜ್ಯ ವ್ಯವಹಾರಗಳನ್ನ ನಡೆಸ್ತಾ ಇದ್ರು. ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್, ಅದರಲ್ಲಿ ಪ್ರಸಿದ್ಧರು. ಹಾಗಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನ ನಿರ್ಮಿಸಿದವರಲ್ಲಿ ನಮ್ಮ ಕನ್ನಡಿಗರು ಇದ್ದಾರೆ. ಇದು ಖುಷಿ ಪಡುವಂತ ವಿಚಾರ. ಫಾದರ್ ಹೆರಾಸ್ ಅಂತ ಒಬ್ಬರಿದ್ದಾರೆ. ಅವರು ಅಧ್ಯಯನ ಮಾಡಿ ಒಂದು ಮುದ್ರೆ ಉಂಗುರ ತಗೊಂಡು ಅಲ್ಲಿ ಒಂದು ಕಣ್ಣಿನ ಚಿತ್ರ, ಕೆಳಗೆ ಒಂದು ಕಣ್ಣೀರು ಬೀಳ್ತಾ ಇದೆ, ಆ ತರಹ ಒಂದು ಮುದ್ರೆ ಉಂಗುರ ಅವರಿಗೆ ಸಿಕ್ಕತಂತೆ. ಅದನ್ನ ನೋಡಿ ಇದು ಕಣ್ಣರ್ ಅನ್ನೋ ಬುಡಕಟ್ಟನ್ನ ಸೂಚಿಸುತ್ತೆ, ಅವರು ಮತ್ಯಾರೂ ಅಲ್ಲ ಕನ್ನಡಿಗರು ಅನ್ನೋ ಮಾತನ್ನ ಹೇಳಿದ್ದಾರೆ. ಶಂಭಾ ಜೋಶಿ ಮುಂತಾದ ನಮ್ಮ ತಜ್ಞರು ಯಾರಿದ್ದಾರೆ ಅವರು ಸಹ ಅದನ್ನ ಇರಬಹುದು ಅಂತ ಒಪ್ಕೊಂಡಿದ್ದಾರೆ. ಲೋಹ ವಿಜ್ಞಾನ ಅಂತ ಕೂಡಲೇ ನಮಗೆ ಗುಪ್ತರ ಕಾಲದ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಏನು ಕುತುಬ್ ಮಿನಾರ್ ಪಕ್ಕದಲ್ಲಿದೆ ಅದು ನೆನಪಿಗೆ ಬರುತ್ತೆ. ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಹೆಚ್ಚು ಕಡಿಮೆ ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ನಿರ್ಮಾಣವಾದದ್ದು. 1600 ವರ್ಷಗಳಾದರೂ ಸಹ ಇವತ್ತಿಗೂ ತುಕ್ಕು ಹಿಡಿಯದೆ ಹಾಗೇ ಇದೆ. ಭಾರತೀಯ ವಿಜ್ಞಾನಿಗಳು ಮಾತ್ರ ಅಲ್ಲ, ಜಗತ್ತಿನ ಹಲವು ದೇಶದ ವಿಜ್ಞಾನಿಗಳು ಬಂದು ಆ ಲೋಹದ ಕಂಬದಿಂದ ಒಂದಷ್ಟು ಅಂಶವನ್ನ ಹೆರೆದುಕೊಂಡು ಪ್ರಯೋಗಾಲಯಕ್ಕೆ ತಗೊಂಡು ಹೋಗಿ ಅದರ ರಾಸಾಯನಿಕ ಸಂಯೋಜನೆಯನ್ನ ಪತ್ತೆ ಹಚ್ಚಿ ಅದೇ ಸಂಯೋಜನೆಯನ್ನ ಬಳಸಿಕೊಂಡು
ಹೊಸದಾಗಿ ಉಕ್ಕನ್ನ ನಿರ್ಮಾಣ ಮಾಡಕ್ಕೆ ಹೋದಾಗ ಆ ಉಕ್ಕು ತುಕ್ಕು ಹಿಡಿತಾ ಇತ್ತು. ಅದೇ ಓ. ಇದು ತುಕ್ಕು ಹಿಡಿಯಲ್ಲ. ಅಷ್ಟು ಅದ್ಭುತವಾದದ್ದು ಲೋಹ ವಿಜ್ಞಾನ ನಮ್ಮ ಭಾರತದ್ದು. ಕರ್ನಾಟಕ ಏನು ಕಡಿಮೆ ಇಲ್ಲ. ಚಿನ್ನದ ಉದಾಹರಣೆ ಈಗಲೇ ಕೊಟ್ಟಿದ್ದೇನೆ. ಇನ್ನು ಕಬ್ಬಿಣಕ್ಕೆ ಬಂತು ಅಂದರೆ ದಯವಿಟ್ಟು ಕೊಡಚಾದ್ರಿ ಬೆಟ್ಟಕ್ಕೆ ಹೋದಾಗ ಈ ಒಂದು ಅಂಶವನ್ನ ಗಮನಿಸಿ. ಕೊಲ್ಲೂರಿಗೆ ಹೋಗ್ತೇವೆ, ಮೂಕಾಂಬಿಕೆಯನ್ನ ನೋಡಿ ಪೂಜೆ ಮಾಡಿ ಆರಾಧಿಸಿ ಬರ್ತೇವೆ. ಕೆಲವರು ಬೆಟ್ಟ ಹತ್ತುತ್ತಾರೆ. ಅರ್ಧ ಬೆಟ್ಟವನ್ನ ಹತ್ತಿದಾಗ ಅಲ್ಲಿ ಮೂಕಾಂಬಿಕೆಯ ಮೂಲ ದೇವಸ್ಥಾನ ಇದೆ. ಆ ಮೂಲ ದೇವಸ್ಥಾನದಿಂದಲೇ ಶಂಕರಾಚಾರ್ಯರು ಮೂಕಾಂಬಿಕೆಯನ್ನ ಕರ್ಕೊಂಡು ಹೋಗೋದು. ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಂಬ ಇದೆ. ಅದು ಸಹ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ. ನಮ್ಮ ಕನ್ನಡಿಗರು ರೂಪಿಸಿದ ಕಂಬ. ಒಂದು ಲೆಕ್ಕದಲ್ಲಿ ದಿಲ್ಲಿಯ ಕಂಬಕ್ಕಿಂತ ನಮ್ಮ ಕೊಡಚಾದ್ರಿಯ ಕಂಬ ಶ್ರೇಷ್ಠ ಅಂತ ಹೇಳ್ತೇನೆ. ಅದಕ್ಕೆ ನನ್ನದೇ ಆದ ಕಾರಣ ಅಂದರೆ, ದಿಲ್ಲಿಯ ಕಂಬ ಇರೋದು ತೆರೆದ ಬಯಲಿನಲ್ಲಿ, ಒಣ ಹವೆಯಲ್ಲಿ. ನೀರಿನಂಶ ಕಡಿಮೆ, ತುಕ್ಕು ಹಿಡಿಯುವ ಸಾಧ್ಯತೆ ಕಡಿಮೆ. ಆದರೆ ಕೊಡಚಾದ್ರಿಯಲ್ಲಿ ಇರುವಂಥ ಕಂಬ ಏನಿದೆ, ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ 5-6 ತಿಂಗಳ ಕಾಲ ನಿರಂತರ ಮಳೆಗೆ ತುತ್ತಾಗ್ತಾ ಇರುತ್ತೆ. ಮಳೆ ಬರ್ತಾನೆ ಇರುತ್ತೆ. ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತು ಅಂತ ಹೇಳ್ತಂದ್ರೆ ಅರಬ್ಬಿ ಸಮುದ್ರ ಕಾಣುತ್ತೆ ನಿಮಗೆ. ಅರಬ್ಬಿ ಸಮುದ್ರದ ಉಪ್ಪು ಗಾಳಿಯ ಹೊಡೆತವನ್ನ ತಡ್ಕೊಂಡು, ಈ ಮಳೆಯನ್ನ ತಡ್ಕೊಂಡು ಆ ಕಂಬ ಇವತ್ತಿನವರೆಗೂ ಇದೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ, ನನಗೆ ಹೆಮ್ಮೆ ಆಗುತ್ತೆ. ಇದೆಲ್ಲ ವಿಸ್ಮಯನೇ ಅಲ್ವಾ? ಹೌದು. ಅದಕ್ಕಿಂತ ವಿಸ್ಮಯ ಅಂದರೆ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿಂದ ಒಂದಷ್ಟು ವಿಜ್ಞಾನಿಗಳು ಇಂಜಿನಿಯರ್ಗಳು ಬಂದು ಈ ಕಂಬವನ್ನು ಒಂದಷ್ಟು ಹೆರೆದುಕೊಂಡು ಹೋಗಿ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಿ ಯಾವ ಯಾವ ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಬೆರೆಸಿದ್ದಾರೆ ಅಂತ ಅಧ್ಯಯನ ಮಾಡಿ, ಅದೇ ಪ್ರಮಾಣದಲ್ಲಿ ಅದೇ ವಸ್ತುಗಳನ್ನು ಮತ್ತೆ ಬೆರೆಸಿದಾಗ ಅವರಿಗೆ ಈ ಮೂಲ ಕಬ್ಬಿಣ ಸಿಗಲಿಲ್ಲ, ಉಕ್ಕು ಸಿಗಲಿಲ್ಲ. ಅವರು ರೂಪಿಸಿದಂಥ ಉಕ್ಕು ತುಕ್ಕು ಹಿಡಿತಾ ಇತ್ತು, ಅದೇ ಇದು ಹಿಡಿತಿರ್ಲಿಲ್ಲ. ಯಾಕೆ ಗೊತ್ತಿಲ್ಲ. ಹೀಗೆ ನೀವು ಕನ್ನಡ, ಕರ್ನಾಟಕ, ಕನ್ನಡಿಗರು ಅಂತ ಹೇಳ್ತಂದ್ರೆ ನಿಜಕ್ಕೂ ನನಗೆ ಹೆಮ್ಮೆ ಆಗುತ್ತೆ. ಕನ್ನಡಿಗನಾಗಿ ಹುಟ್ಟಿದ್ದಕ್ಕೆ ನನಗಂತೂ ಸಂತೋಷವಾಗಿದೆ. ಇದರಲ್ಲಿ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ ಹೇಳೋದ್ರಲ್ಲಿ.